ನಮ್ಗೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡುತ್ತೆ. ಮತ್ತು ನಾವು ಕಲಿತೀವಲ್ಲ ಫೋರೆನ್ಸಿಕ್, ಅದರಲ್ಲೂ ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಮತ್ತು ಪೊಲೀಸ್ ಮ್ಯಾನ್ಯುಯಲಲ್ಲಿ ನಮಗೆ ಭಾಳ ಹೇಗೆ ಬಾಡಿ ಸಿಕ್ಕಿದ ತಕ್ಷಣ ನೀವೇನು ಮಾಡಬೇಕು ಅಂತ ನಾವು ಪೊಲೀಸ್ ಮ್ಯಾನ್ಯುಯಲಲ್ಲಿ ಭಾಳ ಕರೆಕ್ಟಾಗಿ ಬರೆದಿದ್ದಾರೆ. ಎಷ್ಟು ಬೇಗ ನೀವು ತೊಗೊಂಡೋಗಿ ಅದನ್ನು ಮಾಡಿ ಅದನ್ನು ಕಾಸ್ ಆಫ್ ಡೆತ್ನ ತಿಳ್ಕೊಬೇಕು ಅನ್ನುವಂಥದ್ದು ಭಾಳ ಸಿಸ್ಟಮೆಟಿಕ್ಕಾಗಿ ಪೊಲೀಸ್ ಮ್ಯಾನ್ಯುಯಲ್ ಇದೆ. ಅದು ಫಾಲೋ ಮಾಡಬೇಕು. ಅದು ಮಾಡದೇ ಇರ್ತಕ್ಕಂಥ ಹಲವಾರು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಿರ್ತಕ್ಕಂಥದ್ದು ಹಲವಾರು ಕಡೆ ಇದೆ. ನಮ್ಮವ್ರು ಯಾಕೆ ಇಟ್ಕೋತಾರೆ, ಕಾರಣ ಏನು ಅಂತಂದರೆ ಈ ಬಾಡಿನ ಬೇರೆ ಏನೂ ಕಾರಣಕ್ಕಿಲ್ಲ. ಯಾರು ನೋಡೋಣ, ಅವರು ತಂದೆ ತಾಯಿ ಯಾರು ಬರಲಿ, ಆ ಬಾಡಿ ಯಾವುದು ಇನ್ನು ಗೊತ್ತಾಗಲಿಲ್ಲ, ಅವನು ವೇರ್ ಅಬೌಟ್ಸ್ ಗೊತ್ತಿಲ್ಲ, ಮಿಸ್ಸಿಂಗ್ ಇದ್ದಾನೆ, ಈ ಮನುಷ್ಯಂದು ಎಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಅನ್ನೋ ಕಾರಣಕ್ಕೆ ಹಲವಾರು ಬಾಡಿಗಳನ್ನ ಹಂಗೆ ಇಟ್ಕೊಬಿಡ್ತಾರೆ. ನಮ್ಮ ಗೊತ್ತಲ್ಲ, ನಮ್ಮ ಫ್ರೀಸರ್ಗಳೆಲ್ಲ ನಮ್ಮ ದೇಶದಲ್ಲಿ ಯಾವ ಮಟ್ಟದಲ್ಲಿ ಇರ್ತವೆ, ಯಾವ ಥರ ಎ ಸಿ ಇರ್ತದೆ, ಎಲ್ಲೂ ಜನ್ರೇಟರ್ಗಳಿರೋದಿಲ್ಲ ಸರಿಯಾದಂಥ ರೀತಿಯಲ್ಲಿ. ಆ ಕಾರಣಕ್ಕೆ ಏನಾಗುತ್ತೆ ಅಂತಂದರೆ ಆ ಮಟ್ಟಕ್ಕೆ ನಮ್ಮಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಪ್ರಾಪರಾಗಿ ಮಫಿಗೀಗ ಸರ್ಕಾರ ನೀವು ನೋಡಿ ಹಾಸ್ಪಿಟ್ಲ್ಗಳು, ಕೆಲವಷ್ಟು ಹಾಸ್ಪಿಟ್ಲ್ಗಳು ಫ್ರೀಸರ್ ಇರಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್ನು, ಆಚೆ ಒಂದು ಒಳಗಡೆ ಎತ್ತು ಬಾಡಿ ಇಟ್ಟಿದ್ರೆ 25 ಬಾಡಿನ ಓಪನ್ ಫೀಲ್ಡಲ್ಲಿ ಇಟ್ಬಿಟ್ಟಿರ್ತಾರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಯಾಕೆಂದರೆ ನಾವು ರೆಗ್ಯುಲರಾಗಿ ನೋಡ್ತಕ್ಕಂಥದ್ದು, ಯಾಕೆಂದರೆ ಅಷ್ಟು ಫ್ರೀಸರ್ಗಳು ಸಾಲುವುದೇ ಇಲ್ಲ ಅಲ್ಲಿ. ಇಂಥದ್ದೆಲ್ಲ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಆದಷ್ಟು ಬೇಗ ಸುಮ್ಮನೆ ಅದನ್ನು ಜಾಗ ಸಿಗ್ತದೆ ಅಲ್ಲೆಲ್ಲ ಹಾಕ್ಬಿಟ್ಟು ಅದೆಲ್ಲ ಮ್ಯೂಟಿಲೇಟೆಡ್ ಆಗ್ಬಿಡುತ್ತೆ ಅಂತ ನಮಗೆಲ್ಲ ಭಯ ಶುರು. ಅದು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿರ್ತಾರೆ, ಅಂಥವೆಲ್ಲ ನಾವು ನೋಡಿದ್ದೀವಿ. ಆವಾಗ ಆ ಒಂದು ಸರ್ಕಮ್ಸ್ಟೆನ್ಸಸ್ ಬರುತ್ತೆ. ಎರಡನೇದೇನು ಅಂತಂದರೆ, ಈ ವಾದ ನಡೀತಾ ಇರೋದ್ರಲ್ಲಿ ನಾವು ಪ್ರಸ್ತಾಪ ಮಾಡೋಕ್ಕೋದಾಗ ಏನಾಗುತ್ತೆ, ಇದರಲ್ಲಿ ಅವರು ಎಲ್ಲ ಕನ್ಕಾಕ್ಷಣೆ ಅಂತ ಅನ್ನುವಂಥದ್ದು ಬೇಲ್ ಪಡೆಯುವಂಥ ಸಮಯದಲ್ಲಿ ಯಾರೇ ವಕೀಲರುಗಳು, ಪೊಲೀಸರುಗಳು ಪೂರ್ಣ ಪ್ರಮಾಣದಲ್ಲಿ ಕನ್ಕಾಕ್ಷನ್ ಮಾಡಿದ್ದಾರೆ, ಫ್ಯಾಬ್ರಿಕೇಟಿಂಗ್ ಎವಿಡೆನ್ಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧನೇ ಇಲ್ಲ, ಮಣ್ಣಲ್ಲಿ ರಕ್ತನೇ ಸಿಕ್ಕಿಲ್ಲ, ಈಗ ಮಣ್ಣಲ್ಲಿ ಆ ರಕ್ತ ಸಿಕ್ಕಿಲ್ಲ, ಮಣ್ಣನ್ನು ತಗೊಂಡ್ರು ಅಂತೆಲ್ಲ ಹೇಳಿದ್ರು. ಆದರೆ ಆರೋಪಿ ಪರ ವಕಾಲತ್ತನ್ನು ವಹಿಸಿಕೊಳ್ಳುವಂಥ ಪ್ರತಿಯೊಬ್ಬ ವಕೀಲರು ಕೂಡ ಅದು ತಪ್ಪು ಇದು ತಪ್ಪು ಅಂತ ತೋರಿಸಿ ಇಂಥ ಆಧಾರದಲ್ಲಿ ನೀವು ಜಾಮೀನನ್ನ ಕೊಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಇಲ್ಲಿ ನನಗೆ ತುಂಬಾ ಒಂದು ಅಚ್ಚರಿ ಅನ್ಸಿದ್ದು, ಸಿ ವಿ ನಾಗೇಶ್ವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಸಂದರ್ಭದಲ್ಲಿ ತಾನು ಚಪ್ಪಲಿನ ಧರಿಸಿದ್ದೆ ಅಂತ ಹೇಳಿದ್ರು. ಇದು ನಾ ಹೇಳ್ತಿಲ್ಲ, ಸಿ ವಿ ನಾಗೇಶ್ವರ ವಾದವನ್ನ ಮಂಡನೆ ಮಾಡುವಂಥ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀನಿ. ಅಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಇದೆ, ಇಲ್ಲಿ ನೋಡಿದ್ರೆ ಶೂ ಅನ್ನ ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಮಾಡಿದ್ರು, ಇವರು ಬಲ್ಗಾಲ್ ಶೂ ಅನ್ನ ಸೀಸ್ ಮಾಡಿದ್ರ, ಎಡಗಾಲ್ ಶೂ ಅನ್ನ ಸೀಸ್ ಮಾಡಿದ್ರ, ಯಾವ ಶೂ ಮೇಲೆ ರಕ್ತದ ಕಲೆ ಇತ್ತು, ಹಾಕೊಂಡಿರೋದು ಚಪ್ಪಲಿ, ಇಲ್ಲಿ ಸೀಸ್ ಮಾಡಿದ ಶೂ ಅಂತ ಅಂದ್ರು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ಪ್ರೂವ್ ಮಾಡಿದು ಕೊಟ್ಟಿದ್ದಾರೆ. ನೋಡಿ, ಭಾಳ ಸ್ಪೆಸಿಫಿಕ್ ಮಾಜರ್ ಮಾಡುವಂಥ ಜಾಗ ಏನಿರ್ತದಲ್ಲ, ಈಗ ಅವರು ಇನ್ನೊಂದು ತಕರಾರು ತೆಗೆದಿದ್ದಾರೆ. ಪ್ಲೇಸ್ ಆಫ್ ಏನು ಅಫೆನ್ಸ್ ಆಗಿರ್ತಕ್ಕಂಥದ್ದು, ಸೀನ್ ಆಫ್ ಕ್ರೈಮ್, ಅದನ್ನು ನಾವು ತನಿಖಾಧಿಕಾರಿಗಳು ಅನ್ಕೊಳ್ಳೋದು ಅದನ್ನ ಸೀನ್ ಆಫ್ ಕ್ರೈಮ್ ಅಂದರೆ ಪ್ರೊಫೆಷನಲ್ ಪೊಲೀಸ್ ಅಧಿಕಾರಿಗಳು ಅನ್ಕೋತಾರೆ ಅದನ್ನು. ದಿಸ್ ಈಸ್ ಫಾರ್ ಅವರ್ ಟೆಂಪಲ್, ಅಂದರೆ ಟೆಂಪಲ್ ಗರ್ಭಗುಡಿ ಅಂತ. ಅದು ನೀವು ಅಲ್ಲೇ ಕೂತ್ಕೊಂಡು ನೀವು ಪ್ರಾರಂಭ ಮಾಡ್ಬೇಕು ತನಿಖೆನ, ಬೇರೆ ಎಲ್ಲೂ ನಿಮಗೆ ಸಿಗ್ತಕ್ಕಂಥದ್ದಾಗಲ್ಲ. ಆ ಕಾರಣಕ್ಕೆ ಆ ಜಾಗಕ್ಕೆ ಹೋಗೋದಕ್ಕೂ ಸಹ ನಿಧಾನ ಆಗಿದೆ ಅಂತ ಅನ್ನುವಂಥದ್ದು ಒಂದು ಪ್ರಶ್ನೆ ತೆಗೆದಿದ್ದಾರೆ. ಯಾಕೆ ಅವನು ಅರೆಸ್ಟ್ ಮಾಡಾದ್ಮೇಲೆ, ಯಾಕೆಂದ್ರೆ ಈಗಾಗಲೇ ಇದು ಇನ್ಫಾರ್ಮೇಷನ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೇನೋ ಹೋಗಿದೆ, ಅವನಿಗೆ ಹೋಗಿದ್ದಾದ್ಮೇಲೆ ಬೇರೆ ಯಾರಿಗೂ ಅಧಿಕಾರಿಗಳಿಗೆ ಹೋಗಿರಲ್ವಾ, ಇಲ್ಲಿ ನಡೆದಿದೆ ಅಂತ ಅನ್ನುವಂಥದ್ದು ವಿಚಾರ ಗೊತ್ತಿಲ್ವ ಅಂತ ಅನ್ನುವಂಥದ್ದು ಇವು ಚರ್ಚಿತವಾಗಿ ನಡೆದೋಗಿದೆ ವಿಚಾರಗಳು. ಆದರೆ ಅವನು ಸಿಕ್ಕಿದ ತಕ್ಷಣವೇ ಯಾರು ಆರೋಪಿತರುಗಳು ಯಾರು ಎಲ್ಲಿಂದ ಬಾಡಿಗಳು ತೊಗೊಂಡು ಬಂದರು, ಅವರು ಬಂದ್ರಲ್ಲ, ಕರ್ಕೊಂಡು ಬಂದ್ರಲ್ಲ, ಇಮಿಡಿಯೇಟಾಗಿ ನಾವು ಸರ್ ಬಾಡಿ ತೊಗೊಂಡು ಬಂದೋ ಹಾಕ್ದೋ ಅಂತ ಅವ್ರು ಹೇಳ್ಬಿಟ್ಟಿರ್ತಾರೆ. ಆವಾಗಲೇ ಇಮಿಡಿಯೇಟಾಗಿ ತೊಗೊಂಡೋಗಿ ತಗೊಂಡೋಗ್ಬಿಟ್ಟು ಅದನ್ನು ಒಂದು ಸೀನ್ ಆಫ್ ಕ್ರೈಮ್ನ ಒಂದು ಮಾಜರ ಡೀಟೇಲ್ ಆಗಿ ಯಾರು ಸಿಕ್ಕಲಿ ಯಾರು ಬಿಡಲಿ ಎಲ್ಲ ಸಿಗಬೇಕು ಅಂತೇನಿಲ್ಲ. ಇವ್ರು ಸಿಕ್ಕಿರ್ತಕ್ಕಂಥವ್ರನ್ನ ಮೇಲೇ ಕರ್ಕೊಂಡೋಗಿ ಇದೇ ಜಾಗದಲ್ಲಿ ಆದದ್ದು ಅಂತ ಹೇಳುವಂಥದ್ದು ಅವ್ರು ನೋಡಲಿಲ್ಲ ಅಂತಂದರೆ ನಮಗೆ ಕರ್ಕೊಂಡೋಗಿ ತೋರಿಸುವಂಥ ಪ್ರಮೇಯ ಬರಲ್ಲ. ಯಾರ ಜಾಗದಿಂದ ಬಾಡಿ ಎತ್ಕೊಂಡು ಬಂದರೋ, ಈ ತೊಗೊಂಡು ಬಂದದ್ದು ಯಾವ ಜಾಗದಿಂದ ಅವ್ರಿಗೆ ಗೊತ್ತಿರುತ್ತೆ, ಈ ಜಾಗದಿಂದ ಬಾಡಿ ಎತ್ಕೊಂಡು ಬಂದ್ವಿ ಅಂತ ಹೇಳಾದ್ಮೇಲೆ ತಕ್ಷಣವೇ ಅದೊಂದು ಮಾಜರ್ನ ನಾವು ಡಿಲೇ ಮಾಡಬಾರ್ದು ಯಾವ ಕಾರಣಕ್ಕೂ. ಆ ಬಾಡಿನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಸೀನ್ ಆಫ್ ಕ್ರೈಮ್ದು ನಾವು ಅಲ್ಲಿ ಮಾಡಬೇಕಾಗ್ತದೆ. ಎರಡನೇದೇನು, ನಾವು ಮೊದಲಿಂದನೂ ಹಲವಾರು ಸಾರಿ ಈಗಾಗಲೇ ನಾವು ವಾಲಂಟ್ರಿ ಸ್ಟೇಟ್ಮೆಂಟ್ನ ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ. ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ಯಾವುದು ನಾನು ಇದ್ದಾಗಲೇ ಬದುಕಿದ್ದ ಅವನು ಕರ್ಕೊಂಡೋಗಿ ಬಿಟ್ಬಿಟ್ರು ಅಂತ ಹೇಳ್ಬಿಟ್ಟು ನಾನು ಯಾವುದೋ ಒಂದು ಅಂಗಡಿಗೆ ಹೋಟ್ಲಿಗೆ ಬಂದು ಕೂತ್ಕೊಂಡೆ. ನಾನು ಬಂದಾದಮೇಲೆ ಹೇಳಿದ್ರು ಅವ್ನು ಸತ್ತೋಗ್ಬಿಟ್ಟಿದ್ದಾನೆ, ಏನು ಮಾಡೋದಲ್ಲ ಅಂತ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ಇರ್ತಕ್ಕಂಥದ್ದು. ಅಂದರೆ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ಹಲವಾರು ವಿಚಾರಗಳು ಬರೆದಿದ್ದಾರೆ, ಈ ಚಪ್ಪಲಿ ಹಾಕ್ಕೊಂಡು ಬಂದೆ ಹಾಗೆ ಹೀಗೆ ಅಂತ. ಬಟ್ ತನಿಖೆನಲ್ಲಿ ಏನಾಗ್ತದೆ, ತನಿಖೆ ಮಾಡ್ಕೊಂಡು ಹೋಗುವಂಥ ಸಮಯದಲ್ಲಿ ಏನಾಗ್ತದೆ ಅಂತ ಅಂದರೆ, ಹೌದಾ ಅಲ್ಲಿ ಚಪ್ಪಲಿ ಅಂತ ಹೇಳಿದ್ದೆ, ಇಲ್ಲಿ ಶೂ, ಪರವಾಗಿಲ್ಲ ಮಾಡಿ
ನಾವ್ ಇದ್ದಂಗೆ ಆಗಿದ್ಯೋ ಅವ್ನು ಏನ್ ಹೇಳ್ತಾನೋ ಅದೇ ಮಾಡಿ. ಅಂದ್ರೆ ಇದು failure of investigation ಅಲ್ವಾ? ಅಲ್ಲ, failure of investigation. ಅಲ್ಲಿ ಚಪ್ಪಲಿ ಅಂತ ಹೇಳಿದ್ರೆ ನಾವು ಶೂನ ಸೀಸ್ ಮಾಡೋಣ ಅಂತಂದ್ರೆ ಅದು failure. ಹೌದು, ಯಾವುದೇ ಒಂದು ವಸ್ತು ಅಂದ್ರೆ ಈಗ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಫೇಲ್ಯೂರ್ ಅಂತ ಆಗುತ್ತಾ? ಯಾಕಂದ್ರೆ ಇವತ್ತು ನೋಡಿ, ಇಲ್ಲಿ ಕಮಿಷನರ್ ದಯಾನಂದ್ ಅವರ ಮಾರ್ಗದರ್ಶನ ಇತ್ತು, DCP ಗಿರೀಶ್ ಅವರ ನೇತೃತ್ವದಲ್ಲಿ, ಮತ್ತೊಂದು ಕಡೆ ತನಿಖಾಧಿಕಾರಿಯಾಗಿದ್ದು ACP ಚಂದನ್. ನಿಮ್ಮ ಅಂಡರಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ನಿಮ್ಮ ಅಂಡರಲ್ಲಿ ನೀವು ACP ಆಗಿದ್ದಂಥ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಡೈರೆಕ್ಟ್ DSPನೇ ಅವರು, ಡೈರೆಕ್ಟ್ DSP. ಸೊ ಈಗ ಇರುವಂಥದ್ದು ನೀವು ಹೇಳಿದ್ರಿ ಅದು ಮಾಡ್ಬಿಡೋಣ ಬಿಡೋ ಅನ್ನೋ ವಿಚಾರನೇ ಈಗ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ನೋಡಿ, ಇದೇನು ಯಾವ ಥರ ವ್ಯಾಪಿಸ್ಕೊಬಿಟ್ಟಿದೆ ಅಂದರೆ, ವಾಲಂಟ್ರಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಏನ್ರಿ, ಬರೀ ಏನು ರಿಕವರಿ ಮಾಡ್ತೀವೋ ಅದೊಂದು ಪಾರ್ಟ್ ಮಾತ್ರ ಅಷ್ಟೇ ಪೊಲೀಸವ್ರನ್ನ ನಮಗೆ ಕೇಳ್ತಕ್ಕಂಥದ್ದು. ಇನ್ನು ಬಿಟ್ಟರೆ ಇನ್ನೆಲ್ಲ ಕಾಕಂಡ್ ಬುಲ್ ಸ್ಟೋರಿ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಕಾರಣಕ್ಕೆ ಇಲ್ಲಿ ಹೇಳಿದ್ದೇನೆ, ಅದ್ರ ಪ್ರಕಾರನೇ ಏನು ಮಾಡಬೇಕು, ಇಲ್ಲ ನಥಿಂಗ್ ಡೂಯಿಂಗ್ ಹಂಗೆ ಮಾಡಬಾರ್ದು. ಏನು ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ನನ್ನ ಹತ್ರ ಕೊಡ್ತಾನೋ ದಟ್ ಈಸ್ ದ ಫ್ಯೂಯಲ್ ಫಾರ್ ದಿ ಎಂಜಿನ್. ಅವ್ನು ಏನು ಹೇಳ್ತಾನೋ ಅದ್ರ ಪ್ರಕಾರನೇ ವಾಲಂಟ್ರಿ ಸ್ಟೇಟ್ಮೆಂಟ್ ನಾನು ಮುಂದೆ ಕೊಟ್ಟ ಅಂತಂದ್ರೆ ಅದು ಅಡ್ಮಿಸಬಲ್ಲೋ ಇನ್ಅಡ್ಮಿಸಬಲ್ಲೋ ದಟ್ ಈಸ್ ಅ ಡಿಫರೆಂಟ್ ಇಶ್ಯೂ. ಸ್ವೈಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ನಮಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಆದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಚಪ್ಪಲಿ ಹಾಕಿರ್ಲಿಲ್ಲ, ಅಲ್ಲಿ ಶೂ ಅನ್ನ ಹಾಕಿದ್ರು. ಹಾಗಾಗಿ ನಾವು ಶೂ ಅನ್ನ ಸೀಸ್ ಮಾಡಿದ್ವಿ. ಇಂಥ ಶೂ ಮೇಲೆ ರಕ್ತದ ಕಲೆ ಇತ್ತು ಅಂತೇಳಿ. ಆದ್ರೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ವಿಜಯಲಕ್ಷ್ಮಿ ಅವರು ಅಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದಷ್ಟು ಶೂಗಳಿದ್ದಂಥ ಒಂದು ಬ್ಯಾಗನ್ನು ತಗೊಂಬಂದು ತೋರಿಸ್ತಾರೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡ್ರಂತೆ. ಯಾಕೆ ಅಲ್ಲಿ ಸ್ವಚ್ಛ ಹೇಳಿಕೆನ ಆಯ್ಕೆ ಮಾಡ್ಕೋಬರು ಪ್ರಶ್ನೆನೇ ಬರುವುದಿಲ್ಲ. ಇವನು ಏನು ಹಾಕೊಂಡಿರ್ತಾನೋ ಅಲ್ಲಿ ಕರ್ಕೊಂಡೋಗಿ ಇದನ್ನ ಅವತ್ತೊಂದು ದಿವಸ ನಾನು ಇದ್ರಲ್ಲೇ ಇವರು ಅದೇ ಹಚ್ತಾ ಇರುವಂತ ಪ್ರಶ್ನೆ, ಅದೇ ಈಗ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಯಾಕೆ ಕರ್ಕೊಂಡು ಹೋಗಿಲ್ಲ, ಯಾವ ಶೂ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಹಾಕೊಂಡಿರ್ತಕ್ಕಂಥವ್ನು ಯಾವುದು ಅಂತ ತೋರಿಸ್ಬೇಕಲ್ಲ. ಈ ಶೂನ ಹಾಕೊಂಡಿದ್ದೆ, ನನಗೇನು ಗೊತ್ತು, CCTV ನೋಡ್ಬಿಟ್ರೆ ಶೂ ಗೊತ್ತಾಗ್ಬಿಡ್ತದಾ? ಇಲ್ಲ ಕಂಟೆಂಟ್ ಇಲ್ಲ ಅಂತ ವಾದ ಮಾಡ್ತಾರೆ, ಏನು ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಯಾರು ಹಾಕೊಂಡಿದ್ರು, ಇಲ್ಲ ಆ ಶೂನ ಯಾರು ಹಾಕೊಂಡಿದ್ದು ಅಂತ ತೋರಿಸಿದ ಮೇಲೆ ಅದನ್ನು ನಾವು ಸೀಸ್ ಮಾಡ್ಕೊಂಡು ಬರುವಂಥ, ಅದು ಮಾಜರ್ ಮುಖಾಂತರ ಸೀಸ್ ಆಗಬೇಕಲ್ಲ. ಅದು ಈಗ ಅವ್ರ ಹೆಂಡ್ತಿ ತಗೊಳ್ರಿ ಇದೇ ಶೂ ಅವತ್ತು ಹಾಕೊಂಡಿದ್ರು ಅಂತ ಕೊಟ್ಬಿಡೋಕೆ ಆಗೋದಿಲ್ಲ. ಅದು ಇಟ್ ಈಸ್ ಇನ್ಅಡ್ಮಿಸಬಲ್. ಈ ಮನುಷ್ಯ ಹೌದು ಅವತ್ತೊಂದು ದಿವಸ ಇದೇ ಶೂ ನಾನು ಹಾಕೊಂಡಿದ್ದು, ಈ ಶೂನೇ ನಾನು ಅವತ್ತು ನಾನು ಪ್ಲೇಸ್ ಆಫ್ ಅಕರೆನ್ಸಲ್ಲಿ ಅವತ್ತು ಅಫೆನ್ಸ್ ನಡೆದ ದಿವಸ ನಾನು ಹಾಕೊಂಡಿದ್ದೆ. ಕರ್ಕೊಂಡು ಹೋಗ್ಲಿಲ್ಲ, ಅವರ ಸಾಕ್ಷ್ಯಮದಲ್ಲಿ ಶೂ ಅನ್ನ ಸೀಸ್ ಮಾಡಿಲ್ಲ, ಶೂ ಅನ್ನ ಇಂಥದ್ದೇ ಹಾಕೊಂಡಿದ್ದು ಅಂತ ತಗೊಂಬಂದ್ರು. ತಗೊಂಬಂದಿಕೆನಲ್ಲಿ ಯಾಕೆಂದ್ರೆ ಇದು ಹಲವಾರು ಜನಗಳು ಸ್ಕ್ರೂಟ್ನಿ ಮಾಡಿರ್ತಕ್ಕಂಥದ್ದು ಇರ್ತದೆ. ಒಬ್ಬರೇ ಅವ್ರು ಏಕಾಏಕಿ ಮಾಡಿಬಿಟ್ಟು ಯಾರೋ ASI ಹೆಡ್ ಕಾನ್ಸ್ಟೇಬಲ್ ಬರೆದ್ಬಿಟ್ರು ನಾನು ಸೈನ್ ಹಾಕ್ಬಿಟ್ಟೆ ಅಂತ ಪ್ರಶ್ನೆ ಇರೋದಿಲ್ಲ. ಯಾಕೆಂದರೆ ಇದು ಡೇ ಟು ಡೇ ಸ್ಕ್ರೂಟ್ನಿ ಆಗ್ತಾ ಇದ್ದದ್ದು. ಮತ್ತು ಈ PPಗಳು ರೆಗ್ಯುಲರಾಗಿ ಟಚ್ ಇದ್ದಂಥದ್ದು, ಏನು ಮಾಡಬೇಕು, ರಿಮೈಂಡ್ ಅಪ್ಲಿಕೇಶನ್ ಏನು ಬರೀಬೇಕು, ಏನು ಬರೀಬಾರ್ದು ಅಂತ ಅನ್ನೋದು ಪ್ರತಿಯೊಂದೂ ಸಹ ನಾಲೆಡ್ಜ್ ಇದೆ ಈ ಕೇಸ್ ಆಗಿರೋದ್ರಿಂದ ಈಗ ಹೇಳ್ತಾ ಇದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ ಸೈಡ್ ಬರುತ್ತೆ ನೋಡಿ, ಆ ಸಮಯದಲ್ಲಿ ಇವ್ರು ಏನೇನು ಹೇಳಿದ್ರು ಸಂಬಂಧಪಟ್ಟಂಗೆ ಅವ್ರ ಹತ್ರ ಏನು ಮೆಟೀರಿಯಲ್ ಇದೆ ಅವ್ರು ಹೇಳ್ತಾ ಇದ್ದಾರೆ. ಹೇಳಿ ಕೆಲವಷ್ಟು ವಿಚಾರಗಳನ್ನೆಲ್ಲೂ ಈಗಲೇ ಕನ್ಕಾಕ್ಷನ್ನು, ಈಗಲೇ ಫ್ಯಾಬ್ರಿಕೇಶನ್ ಎಲ್ಲ ಮಾಡಿದ್ದಾರೆ ಅಂತಂದಾಗ ಫ್ಯಾಬ್ರಿಕೇಶನ್ ಆಫ್ ಎವಿಡೆನ್ಸ್ ಇಟ್ಸ್ ಸೆಲ್ಫ್ ಆನ್ ಅಫೆನ್ಸ್. ಅದು ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬಿಡ್ಬೋದು. ಅದು ಹೆಂಗ್ ಮಾಡೋಕ್ಕಾಗ್ತದೆ? ಫ್ಯಾಬ್ರಿಕೇಶನ್ ಆಫ್ ಎವಿಡೆನ್ಸ್ ನ ಮಾಡೋಕೆ ಸಾಧ್ಯನೇ ಆಗೋದಿಲ್ಲ. ಈಗ ನನ್ನ ಮೇಲೆಲ್ಲ ಸಿಬಿಐ ಅವ್ರು ನನ್ನ ಮೇಲೆ ತನಿಖೆ ಮಾಡಿದಾಗ ನಾನು ಅವರು ಸಿಂಪಲ್ ಕ್ವಶನ್ ಈಗ ಸ್ವಇಚ್ಛಾ ಹೇಳಿಕೆ ಸಂದರ್ಭದಲ್ಲಿ ನನಗೆ ವಿಚಾರ ಗೊತ್ತಾಯಿತು, ರೇಣುಕಾ ಸ್ವಾಮಿನ ಕರ್ಕೊಂಬಂದಿರೋದು ಒಬ್ಬರು ಬಂದು ಹೇಳಿದ್ರು, ಧನರಾಜ್ ಯಾರೋ ಬಂದು ಹೇಳ್ದ, ನಾನು ಹೋದೆ, ಪವಿತ್ರಗೌಡನ ಕರ್ಕೊಂಡು ಅಲ್ಲಿ ಹೋದೆ, ಒಂದೇ ಡೇಟ್ ಹೊಡೆದೆ, ಬದುಕಿದ್ದ ಆತ. ಆಮೇಲೆ ನಾನು ವಾಪಸ್ ಬಂದ್ಬಿಟ್ಟೆ. 4 ಅವರ್ ಆದಮೇಲೆ ನನಗೆ ವಿಚಾರ ಗೊತ್ತಾಯಿತು, ಅದಾದ್ಮೇಲೆ ಆತ ಸತ್ತೋಗಿದೆ ಅನ್ನೋ ವಿಚಾರ ಗೊತ್ತಾಯಿತು ಅಂತ ಬಂದಾಗ ಇದರಲ್ಲಿ ಅವರು ಆರೋಪ ಸ್ಥಾನದಲ್ಲಿ ಇರ್ತಾರ ಇರಲ್ವಾ? ಅದನ್ನು ವಾಲಂಟರಿ ಸ್ಟೇಟ್ಮೆಂಟಲ್ಲಿ ಬರೆದಿದ್ದಾರೆ. ಅದನ್ನು ಓದಿದಾಗ ವಾಲಂಟರಿ ಸ್ಟೇಟ್ಮೆಂಟ್ ಒಳಗಡೆ ಬಂದು ನಾನು ಕೂತ್ಕೊಂಡಾದ್ಮೇಲೆ ಬಂದು ಹೇಳಿದ್ರು ಅನ್ನುವಂಥದ್ದೆಲ್ಲ ಬರೆದಿರುವಂಥದ್ದು ನನಗೆ ನಾನು ತನಿಖೆ ಮಾಡ್ತಾ ಇದ್ದಾಗ ಇದನ್ನು ನೋಡಿದಾಗ ನನಗೆಲ್ಲೋ ಯಾಕೆ ಈ ಥರ ವಾಲಂಟರಿ ಸ್ಟೇಟ್ಮೆಂಟ್ಗಳು ಬರೀಕ್ ಸಾಧ್ಯನಾ? ಇದು ಬರೆದ್ರೆ ಹೆಂಗಿದು ಓವರ್ಕಮ್ ಮಾಡ್ಕೊಳ್ಳೋದು ಸಾಧ್ಯ ಇದೆ ನೆಕ್ಸ್ಟು ಅನ್ನುವಂಥದ್ದು ನಮಗೆಲ್ಲ ಪ್ರಶ್ನೆ ಬಂತಿದ್ದು. ಇದು ಯಾಕೆ ಆಗುತ್ತೆ ಅಂತ ನೋಡಿ. ಇವಾಗ ಆಗಲೇ ಏನಾಗಿದೆ, ಇಂಥ ಇವರು ಅಡ್ವೊಕೇಟ್ ಅವ್ರ ಕೈಗೆ ಸಿಗಾಕೊಂಡಾಗ ಏನಾಗುತ್ತೆ, ಇದೆಲ್ಲ ದಾರ ಎಲ್ಲ ಬಿಸಾಕ್ಬಿಡ್ತಾರೆ ಇದ್ರದ್ದು. ಈಗಲೇ ಫ್ಯಾಬ್ರಿಕೇಶನ್ನು, ಈಗಲೇ ಕನ್ಕಾಕ್ಷನ್ ಪೂರ್ಣವಾಗಿ ಎಲ್ಲ ನೆಕ್ಸ್ಟ್ ಇನ್ ವಾಟ್ ಅಬೌಟ್ ಟ್ರೇಲ್ ಕತೆ. ಈಗ ಆಯಿತು, ಈಗ ಇವ್ರು ಹೇಳ್ತಾ ಇದ್ದಾರೆ, ಹೇಳಿ ನಾಗೇಶ್ ಸಾಹೇಬರು ಮಾತಾಡ್ತಾ ಇದ್ದಾರೆ. ಬಟ್ ಪ್ರಾಸಿಕ್ಯೂಷನ್ ಸೈಡ್ ಆದಮೇಲೆ ನಮಗೆ ರಿಯಲ್ ಆಗಿರುವಂಥದ್ದು ಗೊತ್ತಾಗ್ತದೆ. ನಮಗೆ ಪ್ರಾಸಿಕ್ಯೂಷನ್ ಅವ್ರು ಏನು ಹೇಳಿದ್ರು, ಇದಕ್ಕೆ ಏನಾದರೂ ಸಮಗ್ರವಾದಂತಹ ಅದಕ್ಕೆ ಉತ್ತರ ಕೊಟ್ರಾ
ಆ ಆರ್ಗ್ಯುಮೆಂಟಲ್ಲಿ ಬರ್ತಾ ಇದೆಯಾ ಅದು ಇವ್ರು ನಾಗೇಶ್ ಸಾಹೇಬ್ರು ಏನು ಹೇಳಿದ್ರಲ್ಲ, ಪ್ರಾಸಿಕ್ಯೂಷನ್ ಸಾಹೇಬ್ರು ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ನಿರ್ಣಯ, ಯಾಕೆಂದ್ರೆ ನಮ್ಮ ದಾಖಲಾತಿಗಳು ಏನು ಮಾಡಿದ್ದಾರೆ ಅಂತ ಪೂರ್ಣ ಪ್ರಮಾಣದಲ್ಲಿ ಓದಲಿಲ್ಲ. ಚಾರ್ಜ್ ಶೀಟ್ ತರ್ಸ್ಕೊಂಡು ಓದ್ಬಿಟ್ರೆ 100% ಗೊತ್ತಾಗೋಗುತ್ತೆ ಇದರಲ್ಲಿ ಎಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದಾರೆ